ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಮಸ್ತ್ ಆದ ಸಾಫ್ಟ್ ಆದ ಬೆಳ್ಳಗಿನೇ ಹೋಟೆಲ್ ಸ್ಟೈಲ್ ಮಲ್ಲಿಗೆ ಇಡ್ಲಿ ತೊಗೊಂಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಮೊದಲು ನೋಡ್ಬೋದು ಹೇಗೆ ಮಾಡೋದು ಅಂತ. ಸಾಫ್ಟ್ ಆದ ಬೆಳ್ಳಗಿನ ಮೆಲ್ಲಿಗೆ ಇಡ್ಲಿ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಪಾತ್ರೆಗೆ ನಾನು ಈ ಗ್ಲಾಸ್ ಅಳತೆಯಲ್ಲಿ ತಗೋತಾ ಇದ್ದೀನಿ. ನೀವು ಯಾವುದಾದ್ರೂ ಮೆಜರ್ಮೆಂಟು ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, 3 ಗ್ಲಾಸ್ ಅಷ್ಟು ನಾನು ರೇಷನ್ ಅಕ್ಕಿ ತಗೋತಾ ಇದ್ದೀನಿ. ಇಡ್ಲಿ ಅಕ್ಕಿನೂ ಬರುತ್ತಲ್ವ, ನೈಲಂದು ನೀಟಾಗಿ ಚಿಕ್ಕದಿರುತ್ತಲ್ಲ ಗುಂಡಕ್ಕೆ, ಆ ಅಕ್ಕಿನೂ ತೊಗೋಬೋದು. 3 ಕಪ್ ಅಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ. ಮತ್ತು ಇದು ಒಂದು 5ರಿಂದ 6 ಸಲ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಬೆಳ್ಳಗೆ ಇಡ್ಲಿ ಬೇಕಂದರೆ ಯಾವುದೇ ಇಡ್ಲಿ ಅಕ್ಕಿ ತೊಗೊಳ್ಳಿ, ನೀವು 5ರಿಂದ 6 ಸಲ ಬೆಳ್ಳಗೆ ನೀರು ಬರಬೇಕು. ಅಕ್ಕಿದಲ್ಲಿ ನೀರು ಹಾಕಿಟ್ಬಿಟ್ರೆ ರಾತ್ರಿ ನೆನೆ ಹಾಕಿದ್ರೆ ಮೇಲೆ ನೀರು ಬೆಳ್ಳಗಿರಬೇಕು, ಗಲೀಜಿರ್ಬಾರ್ದು, ಅಷ್ಟು ತೊಳ್ಕೊಳ್ಳಿ. ಅದು ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ನೋಡಿ, 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ತೊಗೋತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸು ಉದ್ದಿನಬೇಳೆ, ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಧೂಳೆಲ್ಲ ಹೋಗಿ ತೆಳುವಾದ ಬಿಳಿಯಾದ ಕ್ಲೀನಾಗಿರೋ ನೀರು ಇರಬೇಕು. ಅಲ್ಲಿ ತನಕ ನಾವು ಕ್ಲೀನಾಗಿ ತೊಳೆದು ನೀರು ಹಾಕಿ ನೆನೆ ಇಡಬೇಕು. ನಾನು ಬೆಳಗ್ಗೆ 10 ಗಂಟೆ 11 ಗಂಟೆಗೆಲ್ಲ ನೆನೆ ಹಾಕಿದ್ದೆ. ನಾನು ರಾತ್ರಿ 6 ಗಂಟೆಗೆಲ್ಲ ರುಬ್ಬಬೇಕು. ನೋಡಿ, 2 ಸ್ಪೂನ್, ಈ ಸ್ಪೂನಿಂದ 2 ಸ್ಪೂನ್ ಅಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ತಣ್ಣಗೆ ತೊಳೆದ್ಬಿಟ್ಟು ನೆನೆ ಹಾಕಿ. ಅವಲಕ್ಕಿ ಮಾತ್ರ ನಾನು ರಾತ್ರಿ ರುಬ್ಬುವಾಗ ನೆನೆ ಹಾಕ್ತೀನಿ. ಇಲ್ಲಿ ನೋಡಿ ನೀರಷ್ಟು ವೈಟ್ ಇದೆಯಲ್ಲ, ಹೀಗೆ ಕ್ಲೀನಾಗಿರಬೇಕು. ರಾತ್ರಿ ನಾನು 7 ಗಂಟೆಗೆಲ್ಲ ರುಬ್ತಾ ಇದ್ದೀನಿ. ನೋಡಿ, ಒಂದು 8 ಗಂಟೆ ಚೆನ್ನಾಗಿ ನೆನಿಬೇಕು ಅಕ್ಕಿ, ಅಂದರೆ ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ತೊಳಿಬೇಕು ಅಕ್ಕಿ. ಯಾವುದೇ ರೇಷನ್ ಅಕ್ಕಿ ತೊಗೊಳ್ಳಿ, ಇಡ್ಲಿ ಅಕ್ಕಿ ತೊಗೊಳ್ಳಿ, ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಎಲ್ಲ ಧೂಳೆಲ್ಲ ಗಲೀಜೆಲ್ಲ ಹೋಗಿ ಪೂರ್ತಿ ಪ್ಲೇನ್ ನೀರು ಬರೋವರೆಗೂ ತೊಳಿಬೇಕು. ಅಂದರೆ ಬೆಳ್ಳಗೆ ಮೃದುವಾದ ಮಲ್ಲಿಗೆ ಇಡ್ಲಿ ಆಗುತ್ತೆ. ನೋಡಿ, ನಾನು ಸಪ್ರೇಟಾಗಿ ರುಬ್ತಾ ಇದ್ದೀನಿ. ನೋಡ್ಕೊಳ್ಳಿ, ಅಕ್ಕಿ ಮಾತ್ರ ಸಪ್ರೇಟಾಗಿ ರುಬ್ಕೋಬೇಕು. ಪೂರ್ತಿ ನೈಸಾಗಿ ರುಬ್ಕೊಬೇಡಿ, ದೋಸೆ ಹಿಟ್ಟು ಥರ. ಸ್ವಲ್ಪ ತರಿತರಿ, ಇನ್ನೇನು ನೈಸ್ ಆಗುತ್ತೆ ಅನ್ನೋಷ್ಟಿಗೆ ನಿಲ್ಲಿಸ್ಬಿಡಿ. ಚೆನ್ನಾಗಿ ಅಂದರೆ ಕೈಗೆ ತರಿ ಹತ್ತಬೇಕು ಸಣ್ಣಗೆ. ಅಷ್ಟೋ ತನಕ ನಾವು ರುಬ್ಕೊಂಬರ್ಬೇಕಾಗತ್ತೆ. ನೋಡಿ, ಈ ಹದಕ್ಕಿರಬೇಕು. ಪೂರ್ತಿ ತೆಳುವಾಗಿ ಹಿಟ್ಟು ಮಾಡಬೇಡಿ, ಜಾಸ್ತಿ ನೀರು ಹಾಕೊಂಡು ರುಬ್ಬೇಡಿ. ಸ್ವಲ್ಪ ಕಡಿಮೆ ನೀರು, ಅಕ್ಕಿ ಇನ್ನೂ ಮುಣುಗುತ್ತೆ ಅನ್ನೋಕ್ಕಿಂತ ಮುಂಚೆನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಂಬನ್ನಿ. ಅಂದರೆ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಒಂದು ನಾನು ಡಬ್ಬಿಯಲ್ಲಿ ಹಾಕ್ತಾಯಿದ್ದೀನಿ, ಸ್ಟೀಲ್ ಡಬ್ಬಿಯಲ್ಲಿ. ಅಂದರೆ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ಹಿಟ್ಟು. ನಮ್ಮ ಮೈಸೂರಲ್ಲಿ ಚಳಿ ಜಾಸ್ತಿ ಇರುತ್ತೆ, ರಾತ್ರಿ ಎಲ್ಲ ಗಾಳಿ ಇರುತ್ತೆ, ಜಾಸ್ತಿ ಫರ್ಮೆಂಟೇಷನ್ ಆಗೋಲ್ಲ. ಅದಕ್ಕೆ ದಪ್ಪ ತಳಗಿರುವಂತಹ ಟೈಟಾಗಿರುವಂಥ ಸ್ಟೀಲ್ ಡಬ್ಬಿನಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅವಲಕ್ಕಿ ನೆನೆ ಹಾಕಿದ್ದೆ ನಾನು, ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ಪ್ಲೇನ್ ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ಲ, ಆ ಅವಲಕ್ಕಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಅದು ಒಂದು 10 ನಿಮಿಷ ನೆನೆ ಹಾಕಿ ಚೆನ್ನಾಗಿ ನೀರು ಹಿಂಡಿಬಿಟ್ಟು ಹಾಕಬೇಕು. ಅದಕ್ಕೇ ಸಬ್ಬಕ್ಕಿನೂ ಹಾಕೋಬೇಕು. ಅಕ್ಕಿ ಮಾತ್ರ ಸಪ್ರೇಟಾಗಿ ರುಬ್ಬಿ, ಮತ್ತು ಅವಲಕ್ಕಿ, ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಒಂದರಲ್ಲಿ ರುಬ್ಬಿ ಗಟ್ಟಿಯಾಗಿ ರುಬ್ಕೊಂಬರ್ಬೇಕು. ನೋಡಿ, ಎಷ್ಟು ತೆಳುವಾಗಿದೆ ನೀರು, ಅಷ್ಟು ನೀಟಾಗಿ ತೊಳ್ಕೊಬೇಕು. ಈ ಅಕ್ಕಿ ಉದ್ದಿನಬೇಳೆ ಎಲ್ಲ ಅಷ್ಟು ಚೆನ್ನಾಗಿ ನೀರು ತೊಳ್ಕೊಂಡು ನೆನೆ ಹಾಕಬೇಕು. 8ರಿಂದ 10 ಗಂಟೆ, 8 ಅವರ್ ಅಂತೂ ಚೆನ್ನಾಗಿ ನೆನಿಬೇಕು. ನೋಡಿ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಂಬನ್ನಿ. ಫಸ್ಟಿಗೆ ನಾವು ನೈಸಾಗಿ ನೀರು ಹಾಕ್ಕೊಂಡು ತೆಳುವಾಗಿ ರುಬ್ಕೊಂಬರಬೇಡಿ. ಈ ಥರ ಇದನ್ನು ನೈಸಾಗಿ ರುಬ್ಬಬೇಡಿ. ಅಕ್ಕಿ ಹೇಗೆ ತರಿಯಾಗಿ ರುಬ್ಬಿದೆ ನೋಡಿ, ಹಾಗೆಯೇ ಇದನ್ನು ಸ್ವಲ್ಪ ಗಟ್ಟಿಕಿನ ಮೊದಲೇ ತೆಗೆದುಬಿಡಿ, ಸಾಕು. ನೋಡಿ, ಈ ಥರ ಗಟ್ಟಿಯಾಗಿ ರುಬ್ಬಬೇಕು. ಅಂದ್ರೇ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ದಪ್ಪವಾಗಿ ಬರ್ತವೆ. ನೋಡಿ, ಅಕ್ಕಿ ರುಬ್ಬಿದ್ನಲ್ಲ, ಅದರಲ್ಲೇ ಈಗ ಉದ್ದಿನಬೇಳೆ, ಸಾಬುದಾಣಿ ಮತ್ತು ಅವಲಕ್ಕಿ ರುಬ್ಬಿ ಹಾಕ್ತಾಯಿದ್ದೀನಿ. ಚೆಂದ ಮಿಕ್ಸರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಬೇಕು ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದನೂ ಮಾಡ್ಬೋದು, ನಾನು ವಿಕ್ಸ್ ಸಹಾಯದಿಂದ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಒಂದು 5ರಿಂದ 10 ನಿಮಿಷ ಹೀಗೇ ಮಾಡಿ. ಅಂದರೆ ಹಿಟ್ಟು ಕಲರು ವೈಟಾಗಿರುತ್ತೆ ಮತ್ತು ಚೆನ್ನಾಗಿ ಉಬ್ಬುತ್ತೆ. ಇದರಲ್ಲಿ ಮೆಂತೆ ಮಾತ್ರ ಹಾಕಕ್ಕೆ ಹೋಗಬೇಡಿ. ಮೆಂತೆ ಹಾಕೋದ್ರಿಂದ ಇಡ್ಲಿ ಕಲರು ಯೆಲ್ಲೋಯಿಶಲ್ಲಿ ಬರುತ್ತೆ, ಅಂದರೆ ಸ್ವಲ್ಪ ಕ್ರೀಮ್ ಕಲರಲ್ಲಿ ಬರುತ್ತೆ. ಅದಕ್ಕೆ ಮೆಂತೆ ಹಾಕಿಬಿಡಿ. ಅಕ್ಕಿ, ಅವಲಕ್ಕಿ, ಸಾಬುದಾಣ ಮತ್ತು ಉದ್ದಿನಬೇಳೆ ಇಷ್ಟೇ ಇದ್ದರೆ ಸಾಕು. ಮಸ್ತಾಗಿರೋ ಸಾಫ್ಟಾಗಿರುವ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ತುಂಬಾ ಸಾಫ್ಟಾಗಿರುತ್ತೆ ಮತ್ತು ದಪ್ಪವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ರಾತ್ರಿ ನಾನು ರುಬ್ಬಿ ಇಟ್ಟಿದ್ದೀನಿ. ಬೆಳಗ್ಗೆ ಒಂದು 5 ಗಂಟೆಗೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ರಾತ್ರಿ ಒಂದು 6, 6:30, 7 ಗಂಟೆಗೆ ನಾನು ರುಬ್ಬಿದ್ದೆ. ಅಕ್ಕಿ, ಉದ್ದಿನಬೇಳೆ, ಸಾಬುದಾಣಿ, ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆಸಿ
ರುಬ್ಬಿದ್ದೆ ಒಂದು 8 ಗಂಟೆ ನೆನೆ ಹಾಕಬೇಕು. ರಾತ್ರಿ ಒಂದು 8ರಿಂದ 10 ಗಂಟೆ ಫರ್ಮೆಂಟೇಷನ್ಗೆ ಬಿಡಬೇಕು. ನೋಡಿ ಈ ಥರ ಹಿಟ್ಟು ಉಬ್ಬುತ್ತೆ. ಜಾಸ್ತಿ ಉಬ್ಬಿದ್ರೆ ಚೆನ್ನಾಗಿರಲ್ಲ, ಸಾಕು ಸ್ವಲ್ಪ ಸೈಜ್ ದೊಡ್ಡದಾದರೆ ಸಾಕು. ಇಡ್ಲಿ ಘಮ ಘಮ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಹುಳಿ ಬಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನು ಜಾಸ್ತಿ ಹುಳಿ ಬರೋಗೊಡೋದಿಲ್ಲ. 5 ಗಂಟೆಗೆಲ್ವ ಒಂದು 8 ಗಂಟೆ ತನಕ ಬಿಟ್ಟರೆ ತೀರಾ ಉಬ್ಬಿ ಬರುತ್ತೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಂತೆ ಮಾತ್ರ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ, ಕಡಲೆಬೇಳೆ, ತೊಗರಿಬೇಳೆ ಅವೆಲ್ಲ ಏನೂ ಹಾಕಬೇಡಿ. ಮಲ್ಲಿಗೆ ಇಡ್ಲಿಗೆ ಪ್ಲೇನಾಗಿರ್ಬೇಕಂದ್ರೆ, ಬೆಳ್ಳಗಿರ್ಬೇಕಂದ್ರೆ ಬರೀ ಅಕ್ಕಿ, ಸಾಬುದಾಣಿ, ಅವಲಕ್ಕಿ, ಉದ್ದಿನಬೇಳೆ ಅಷ್ಟೇ ಬೇಕು. ಕಡಲೆಬೇಳೆ ಅದೆಲ್ಲ ಹಾಕಕ್ಕೆ ಹೋಗಬೇಡಿ. ಮೆಂತೆನೂ ಹಾಕಬೇಡಿ ಫ್ರೆಂಡ್ಸ್. ನೋಡಿ ಇಡ್ಲಿ ಪಾತ್ರೆಗೆ ನಾನು ಎಣ್ಣೆ ಒರೆಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಒರೆಸಿ ಪೂರ್ತಿ ತೇಲುವರೆಗೂ ನೀವು ಹಿಟ್ಟು ತುಂಬಬಾರ್ದು ಫ್ರೆಂಡ್ಸ್. ಸ್ವಲ್ಪನೇ ಹಿಟ್ಟು ಹಾಕಬೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡುವಂತ ಮರಿಬೇಡಿ. ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ಬಿಸಿ ಬಿಸಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲೆಲ್ಲ ಏಜ್ ಆದವ್ರು ಇರ್ತಾರೆ ನೋಡಿ, ಅವರಿಗೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ. ಅವರಿಗೆ ಈ ಥರ ಸಾಫ್ಟಾದ ಮಲ್ಲಿಗೆ ಇಡ್ಲಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ವಯಸ್ಸಾದವರಿಗೆ ಇಡ್ಲಿ ಮಾತ್ರ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಡಿ. ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆ, ಚಟ್ನಿ ಜೊತೆ ಕೊಟ್ಟರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ನೋಡಿ ಇಷ್ಟೇ ಸೈಜಿಗೆ ನೀವು ತುಂಬ್ಕೋಬೇಕಾಗತ್ತೆ ಇಡ್ಲಿ ಪಾತ್ರೆಯಲ್ಲಿ, ಜಾಸ್ತಿ ಹಾಕೋಬೇಡಿ. ಮೊದಲೇ ನಾನು ಇಲ್ಲಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಇಟ್ಟಿದ್ದೆ. ನೋಡಿ ಕುದೀತಾ ಇರಬೇಕು. ಈ ಥರ ಮಾಡಿಟ್ರೆ ಏನಾಗುತ್ತೆ, ಇಡ್ಲಿ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಹಾಗೆಯೇ ಡೈರೆಕ್ಟ್ ನೀರಲ್ಲಿ ಎಲ್ಲ ಇಡ್ಲಿ ತುಂಬಿಟ್ರೆ ಕಾಯೋಕ್ಕೆ ಟೈಮ್ ಹಿಡಿಯುತ್ತೆ, ಇಡ್ಲಿ ಗಟ್ಟಿಯಾಗುತ್ತೆ. ಅದಕ್ಕೆ ಫಸ್ಟಿಗೆ ನಾವು ಪ್ರೀಹೀಟ್ ಮಾಡ್ಕೋಬೇಕು. ಆ ಥರ 2 ತಟ್ಟೆ ಇಟ್ಟಿದ್ದೀನಿ ನೋಡಿ. ಈಗ 10 ನಿಮಿಷ ಬೇಯಿಸ್ಬೇಕು ಅಷ್ಟೇ. 10 ನಿಮಿಷ ಬೇಯಿಸ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ತೆಗಿಬೇಕು. 10ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಮಸ್ತ್ ಕಲರ್ ಬಂದಿದೆ ನೋಡಿ, ಎಷ್ಟು ಬೆಳ್ಳಗೆ ನೋಡಿ, ಎಷ್ಟು ಸಾಫ್ಟಾಗಿ, ಕೈ ಸ್ವಲ್ಪನೂ ಹತ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದೇ ರೇಷಿಯೋಲ್ಲಿ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕಲರ್ ನೋಡಿ ಎಷ್ಟು ವೈಟಾಗಿ ಬಂದಿದೆ. ತೆಗೆದ ತಕ್ಷಣವೇ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಚಿಮುಡಿಸಿ ಮೇಲೆ, ಆಮೇಲೆ ಪಟಕ್ಕನೆ ಬಂದುಬಿಡ್ತವೆ ನೋಡಿ. ಸ್ವಲ್ಪ ನೀರು ಚಿಮ್ಕಿಸಿದ್ರೆ, ನೀರು ಹೊಡೆದ್ಬಿಟ್ರೆ, ಸ್ವಲ್ಪ ಒಂದು ಬಟ್ಲು ನೀರು ಹಾಕಬೇಡಿ, 1 ಸ್ಪೂನಷ್ಟು ನೀರು ಹೊಡೀರಿ ಸಾಕು. ನೋಡಿ ಎಷ್ಟು ದಪ್ಪವಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದೇ ರೇಷಿಯೋಲ್ಲಿ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು, ಮತ್ತು ಬೇಗನೆ ಮಾಡ್ಕೋಬೋದು. 8ರಿಂದ 8 ತಾಸು ಅಕ್ಕಿ ನೆನೆ ಹಾಕಿದರೆ ರಾತ್ರಿ ರುಬ್ಬಿಟ್ರೆ ಒಂದು 8ರಿಂದ 10 ತಾಸು ಚೆನ್ನಾಗಿ ಫರ್ಮೆಂಟೇಷನ್ ಆಗಿಬಿಟ್ರೆ ಬೆಳಗ್ಗೆ ತಿಂಡಿಗೆ ಮಸ್ತಾಗಿರೋ ಸಾಫ್ಟಾಗಿರುವಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಕಲರ್ ನೋಡಿ ಎಷ್ಟು ವೈಟಾಗಿ ಬಂದಿದೆ. ಉದ್ದಿನಬೇಳೆ ಅಷ್ಟೇ ಹಾಕಿ, ಕಡಲೆಬೇಳೆ, ಮೆಂತೆ ಮಾತ್ರ ಹಾಕಕ್ಕೆ ಹೋಗಬೇಡಿ. ಮೆಂತೆ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ, ಅದಕ್ಕೆ ಮೆಂತೆ ಮಾತ್ರ ಹಾಕಕ್ಕೆ ಹೋಗಬೇಡಿ. ಇದ್ರ ಜೊತೆ ಚಟ್ನಿ ಸಾಂಬಾರು ಮಾಡಿದ್ವಿ, ಅದು ಮಾಡ್ಕೊಂಡು ಹಾಕೊಂಡು ತಿಂದರೆ ಸ್ವರ್ಗಕ್ಕೆ ಮೂರೇ ಗೇಣು. ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ಕಳೆದು ಹೋಗ್ತೀರ. ನೋಡಿ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಸಾಂಬಾರಿಗೆ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನಂತೀರ, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೇಷಿಯೋಲ್ಲಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೋಡಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.